ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ರಾಜಗುರು ಕಿಚನ್ ವಾರ್ಡಲ್ಲಿ ಇದ್ದೀವಿ. ಹಿಂದೆ ವಿಡಿಯೋನಲ್ಲಿ ಗ್ರೈನ್ ಮಿಲ್ಲಿಂದ ಗೋಧಿ ಹಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಇವಾಗ ಅದೇ ಹಿಟ್ಟು ತಗೊಂಡು ಚಪಾತಿ ಹಿಟ್ಟನ್ನು ಕಲಸೋದು ಹೇಗೆ ಅಂತ ಕೂಡ ನೋಡ್ಕೊಳ್ಬೋದು. ಇವಾಗ ಹೊಸ ಮಿಷಿನ್ ಬಂದಿದೆ ಅಂತ ಅವ್ರು ನಮಗೆ ಫೋನ್ ಮಾಡಿ ಕರೆದಿದ್ರು. ಇವಾಗ ಡೆಮೋ ಮುಖಾಂತರ ನಮಗೆ ಇದನ್ನು ತೋರಿಸ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೂ ಕೂಡ ಟೈಮೇ ಇರಲ್ಲ. ಆದ್ದರಿಂದ ಈ ಮಿಷಿನ್ ತೊಗೊಂಡ್ರೆ ನೀವು ಆರಾಮಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಬೋದು. ಸುಮಾರು 20 ಜನಕ್ಕಾಗೋಷ್ಟು ಚಪಾತಿ ಹಿಟ್ಟನ್ನ ಕೂಡ ಇದರಲ್ಲಿ ಕಲಿಸ್ಕೊಳ್ಬೋದು, ಒಟ್ಟಿಗೆ ಕಲಿಸ್ಕೊಳ್ಬೋದು ಅಂತ ಹೇಳ್ತಾರೆ. ನಾವು ಡೆಮೋ ಮುಖಾಂತರ ಎಲ್ಲನೂ ನೋಡ್ಕೊಂಬರೋಣ. ಈಗಿನ ಕಾಲದಲ್ಲಿ ಎಲ್ಲ ಮಹಿಳೆಯರು ಎರಡೂ ಕೈನಲ್ಲಿ ಉಗುರನ್ನ ಉದ್ದಕ್ಕೆ ಬೆಳೆಸ್ಕೊಂಡಿರೋದ್ರಿಂದ ಚಪಾತಿ ಹಿಟ್ಟು ಕಲಿಸೋದಕ್ಕೆ ತುಂಬ ಅನಾನುಕೂಲವಾಗುತ್ತೆ. ಎರಡೂ ಕೈಗೆ ನೇಲ್ ಪಾಲಿಶ್ ಕೂಡ ಹಚ್ಕೊಂಡಿರ್ತಾರೆ, ಆದ್ರಿಂದ ಚಪಾತಿ ಹಿಟ್ಟು ಕಲಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ ಚಪಾತಿ ಹಿಟ್ಟನ್ನ ಮಿಷಿನ್ಗೆ ಹಾಕ್ಬಿಟ್ಟು ನೀವು ಆರಾಮಾಗಿ ಕಲಿಸ್ಕೊಳ್ಬೋದು. ಆ ಕೈನಲ್ಲಿ ಕಲಿಸೋದಕ್ಕಿಂತ ಇದರಲ್ಲಿ ತುಂಬ ಹೈಜೀನ್ ಕೂಡ ಇರುತ್ತೆ. ಬನ್ನಿ ವೀಕ್ಷಕರು, ಈಗ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಇದ್ಯಾವ್ದೋ ಹೊಸ ಪ್ರಾಡಕ್ಟ್ ಒಂದು ಇಟ್ಕೊಂಡಿದ್ದೀರಾ, ಇದ್ರಲ್ಲಿ ಏನ್ ಡೆಮೋ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು? ಎಸ್ ಮೇಡಮ್. ಸೊ ಇದ್ದಿರೋದು ಪಿಜನ್ ಕಂಪನಿದು. ಇದು ಆಟಾ ನೀಡರ್ ಚಪಾತಿ ಹಿಟ್ಟು ಕಲ್ಸದ ಮಷೀನ್. ಇದೇನ್ ಬೆನಿಫಿಟ್ ಆಗತ್ತಂದ್ರೆ, ಈಗಿನ ಕಾಲದಲ್ಲಿ ತುಂಬಾ ಜನ ಬ್ಯಾಚುಲರ್ಸ್ ಇರ್ತಾರೆ, ಅಥವಾ ಲೇಡೀಸ್ ಎಲ್ಲ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಅವ್ರಿಗೆ ಚಪಾತಿ ಹಿಟ್ಟು ಎಲ್ಲ ಕಲ್ಸಕ್ಕಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ಬಿಡುತ್ತಲ್ಲ. ಇದು ಇನ್ಸ್ಟೆಂಟ್ ಆಗಿ ನೀವು ಚಪಾತಿ ಹಿಟ್ಟು ಕಲ್ಸಬಹುದು. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ಅಲ್ಲಿ ವರ್ಕ್ ಆಗುತ್ತೆ. 2 years ವಾರಂಟಿ ಸಮೇತ ಬರ್ತವೆ ಮೇಡಮ್. ಇವಾಗ ಪಿಜನ್ ಆಟಾ ನೀಡರ್ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ ಸರ್. ಹಾ ಮೇಡಮ್. ಸೊ ನೋಡಿ, ಇದು ಬರೋದು ನಿಮ್ಗೆ ಓಪನಿಂಗ್ ಫಸ್ಟ್ ಪ್ರಾಡಕ್ಟ್ ಹೆಂಗಿದೆ ಅಂತ ತೋರಿಸ್ತಾನೆ. ಇದು ಕ್ಲಾಂಪ್ ಇರುತ್ತೆ. ಕ್ಲಾಂಪ್ಸ್ ನ ಓಪನ್ ಮಾಡಿ ಹಂಗೆ ಇದನ್ನ ಎತ್ಬೋದು ನೀವು. ಇದು ಎತ್ತಿದ ತಕ್ಷಣನೇ ಇದ್ರೊಳಗಡೆ ಒಂದು ಬ್ಲೇಡ್ ಇರುತ್ತೆ. ಇದು ಒಳಗಡೆ ನೀಡ್ ಮಾಡೋದು ಇದೆ ಬ್ಲೇಡ್ ಇಂದ. ಈ ಬ್ಲೇಡ್ ನ ಎತ್ಬೋದು. ಅಂಡ್ ಇದು ಒಳಗಡೆ ಡ್ರಮ್ ಇರುತ್ತಲ್ಲ, ಅದನ್ನ ನೀವು ಈಸಿಲಿ ರಿಮೂವ್ ಮಾಡಬಹುದು. ಈ ಡ್ರಮ್ ಇರುತ್ತೆ. ಸೊ ಇದ್ರಲ್ಲಿ ಲಾಕಿಂಗ್ ಇಲ್ಲೇ ತೋರಿಸ್ತವ್ರೆ. ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ಲಾಕ್ ಆಗೋದು, ರೈಟ್ ಸೈಡ್ ಅಲ್ಲಿ ಹೋದ್ರೆ ಅನ್ಲಾಕ್ ಆಗುತ್ತೆ. ಇದು ಮಾರ್ಕಿಂಗ್ ಇದೆ ನಿಮ್ದು. ಸೊ ಇದನ್ನ ತಿರ್ಗಾ ಪ್ಲೇಸ್ಮೆಂಟ್ ಹಂಗೆ ಇರೋದು. ನೀವು ಇದು ಹಾಕ್ತೀರಾ, ಹಂಗೆ ಕೋಲ್ಸ್ಬಿಟ್ಟು ಲಾಕ್ ಮಾಡ್ಬಿಡಿ. ಲಾಕ್ ಆಗಿದ ತಕ್ಷಣ ಇದನ್ನ ಮೇಲೆ ತಿರ್ಗಾ ನೀವು ಬ್ಲೇಡ್ ಹಾಕ್ಬಿಡ್ಬೇಕು. ಈ ಬ್ಲೇಡ್ ಇರುತ್ತಲ್ಲ, ಇದನ್ನ ಮೇಲಿಂದ ಕೂಲ್ಸ್ಬಿಡಿ. ಇದ್ರ ಮೇಲೆ ಇದು ಲಾಕಿಂಗ್ ಮಾಡ್ಬಿಡಿ. ಇವಾಗ ನಿಮ್ಗೆ ಫಸ್ಟ್ ಹಿಟ್ ತುಂಬಬೇಕಾದ್ರೆ ಫಸ್ಟ್ ಹಿಟ್ ಹಂಗೆ ಮೇಲಿಂದ ತುಂಬ್ಕೊಂಡ್ಬಿಡಿ. ಆಮೇಲೆ ನೀವು ಮೇಲಿಂದ ನೀರ್ ಹಾಕ್ಬೇಕಿರತ್ತಂದ್ರೆ ಇಲ್ಲಿ ಮೇಲೆ ಇನ್ನೊಂದು ಮುಚ್ಚಳ ಕೊಟ್ಟವ್ರೆ. ಈ ಮುಚ್ಚಳನ ಎತ್ಬಿಟ್ಟು ವಾಟರ್ ಫಿಲ್ ಮಾಡ್ಬೇಕಾದ್ರೆ ಮಾಡ್ಬೋದು ನೀವು. ಸೊ ನಾವು ಇದು ಡೆಮೋ ಬೇಕಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಡೆಮೋ ನೋಡೋಣ ಇವಾಗ ಯಾವ ತರ ಬರುತ್ತೆ, ಹಿಟ್ ಕಲ್ಸೋದು ಹೇಗೆ ಅಂತ ನಾವು ಡೆಮೋ ಮುಖಾಂತರನೇ ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಸೊ ನಿಮ್ ಅಕಾರ್ಡಿಂಗ್ಲಿ ನೀವು ನೋಡಿ ಎಷ್ಟು ಸೈಜ್ ಯೂಸ್ ಆಗುತ್ತೆ ಅದ್ರ ಪ್ರಕಾರ ನೀವು ತಗೊಂಡು ಟ್ರೈ ಮಾಡಿ. ಹಾಫ್ ಕಪ್ನ ಗೋಧಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ನೋಡಿ. ಎಸ್ ಮೇಡಮ್. ಇದು ಹಾಕಿದಿರಲ್ಲ, ಸಾಲ್ಟ್ ಹಾಕೋಬೇಕು ಸ್ವಲ್ಪ. ಓಕೆ ಮೇಡಮ್. ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಸಾಲ್ಟ್ ಎಷ್ಟು ಬೇಕಾದ್ರೆ ನೀವು ಹಾಕೊಳ್ಬಹುದು. ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇಲ್ಲಿ. ಇದು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವ ತರ ಮಾಡೋದು ಸರ್? ಸೊ ಮಿಕ್ಸ್ ಮಾಡಕ್ಕೆ ಏನ್ ಹಾಕಿ ಮುಟ್ಟಕ್ ಬೇಕಾಗಿಲ್ಲ. ಇದರಲ್ಲಿ ಕೈನಲ್ಲಿ ಮಾಡೋದು ಬೇಡ, ಏನು ಮಾಡಕ್ ಬೇಕಾಗಿಲ್ಲ. ಇದನ್ನ ನೀವು ಹಂಗೆ ಹಾಕಿ ಮುಚ್ಚಲ ಇದನ್ನ ನೀವು ಹಂಗೆ ಲಾಕ್ ಮಾಡ್ಕೊಂಡ್ಬಿಡಿ. ಇದು ನೀವು ಹಾಕ್ತೀರಾ, ಇದನ್ನ ಹಾಕಿ ಲಾಕ್ ಮಾಡ್ಬಿಡಿ ಮೇಡಮ್. ಇವಾಗ ಇದನ್ನ ನಾವು ಸೆಟ್ ಮಾಡೋಣ. ಇದ್ರಲ್ಲಿ ನಿಮಗೆ 3 ಟೈಮರ್ ಆಪ್ಷನ್ ಇರುತ್ತೆ. 10 minutes, 20 minutes, 30 minutes. ಸೊ ನಾವು ಇದನ್ನ ಆನ್ ಮಾಡೋಣ. 20 ಅಲ್ಲಿ ಇದೆ, 30 ಅಲ್ಲಿ ಇದೆ. ತಿರ್ಗಾ ನಾವು 10 minutes ಅಲ್ಲಿ ಹಾಕ್ತೀವಿ. 10 minutes ಹಾಕಿದ ತಕ್ಷಣ ಇಲ್ಲಿ ಸ್ಟಾರ್ಟ್ ಮಾಡೋಣ. ಇವಾಗ ಇದು ಮಿಕ್ಸಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಇನ್ ಬಿಟ್ವೀನ್ ಅದು ಹೋಲ್ಡ್ ಆಗುತ್ತೆ, ತಿರ್ಗಿ ಆಟೋಮೆಟಿಕ್ ಅದೇ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ್ದು ಅನ್ಸುತ್ತೆ ಇಲ್ಲ ಲೋಡ್ ಜಾಸ್ತಿ ಇದೆ ಚಲೋ ಬಿಡುತ್ತಂದ್ರೆ ಇದ್ಮೇಲೆ ಲಾಕ್ ಮಾಡ್ಬಿಡಿ ನೀವು. ಇದ್ಮೇಲೆ ಲಾಕ್ ಇದ್ರೆ ನಿಮ್ಗೆ ಯಾವ್ದಕ್ಕೂ ಚಲ್ಲೋದು ಆತರ ಏನು ಆಗಲ್ಲ, ಏನೇನು ಹೊರಗಡೆ ಇರ್ತವೆ. ಇವಾಗ ಇದಕ್ಕೆ ಏನಾದ್ರು ಆಡ್ ಆನ್ ಮಾಡ್ಬೇಕಾದ್ರೆ ಇಲ್ಲಿ ಎತ್ಬಿಡಿ ಮೇಡಮ್, ಮೇಲಿಂದ ನೀವು ಆಡ್ ಆನ್ ಮಾಡಬಹುದು. ಸರ್ ಇವಾಗ ಸಾಲ್ಟ್ ಹಾಕೊಂಡ್ವಿ. ಎಸ್ ಮೇಡಮ್. ಸೊ ಹಿಟ್ಟು ಅಂಡ್ ಸಾಲ್ಟ್ ಅಟ್ ಪ್ರೆಸೆಂಟ್ ಇವಾಗ ಮಿಕ್ಸ್ ಆಗ್ತಾ ಇದೆ. ಇವಾಗ ನೀವು ಇದಕ್ಕೆ ಏನ್ ಆಡ್ ಆನ್ ಮಾಡ್ತೀರಾ ಹಂಗೆ ಮಾಡ್ತೀವಿ. ಅರ್ಧ ಬೌಲ್ ಹಿಟ್ಟು ತಗೊಂಡಿದ್ವಿ, ಗೋಧಿ ಹಿಟ್ಟನ್ನ ಅರ್ಧ ಬೌಲ್ ತಗೊಂಡಿದ್ವಿ. ಇವಾಗ ನಾನು ಅರ್ಧ ಬೌಲ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಹೆವಿ ಇದೆ. ಸಾಕು. ನೋಡಿ ಮೇಡಮ್, ಆಲ್ರೆಡಿ ಎಲ್ಲ ಸೈಡ್ ಅಲ್ಲಿ ಕಲೆಕ್ಟ್ ಆಗಿದೆ. ಇವಾಗ ನೀವು ಮೇಲೆ ಬೇಕಾದ್ರೆ ಆಯಿಲ್ ಹಾಕ್ಬೇಕಾದ್ರೆ ಮಾಡ್ಬೋದು. ಆಯಿಲ್ ಹಾಕ್ತಾ ಸರ್ ಸ್ವಲ್ಪ? ಹಾ ಸರ್ ಆಯಿಲ್ ಹಾಕ್ತಾ ಇದೀರಾ ಇವಾಗ? ಮೇಡಮ್. ಸೊ ಒಂಚೂರು ಆಯಿಲ್ ಹಾಕ್ತೀವಿ ನಾವು ಇದ್ರ ಮೇಲೆ.
ಎಷ್ಟಂತ ನಮ್ಗೆ ಹೇಳಿ ಎಷ್ಟಾಗ್ತದೆ ಅಂತ. 1 ಸ್ಪೂನ್ ಅಷ್ಟು ಹಾಕಿ ಸಾಕು. ಓಕೆ ಮೇಡಮ್. ಓಕೆ. ಮತ್ತೆ ಬೇಕಾದ್ರೆ ಹಾಕೊಳ್ಬೋದಲ್ಲ ಆಮೇಲೆ. ಹಾಂ ಮೇಡಮ್, ಚೂರು ಹಾಕ್ತಾ ಇದ್ದೀನಿ. ಓಕೆ ಓಕೆ, ಸಾಕಾಗತ್ತೆ ಸರ್ ಅಷ್ಟು. ಇದ್ರಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಸರ್, ಇವಾಗ ಸ್ವಲ್ಪ ನೀರು ಜಾಸ್ತಿ ಆಯ್ತು ಮತ್ತೆ ಹಿಟ್ಟು ಹಾಕೊಳ್ಬಹುದು. ಎಸ್ ಮೇಡಮ್. ಅಥವಾ ಹಿಟ್ಟು ಜಾಸ್ತಿ ಆಯ್ತು ಮತ್ತೆ ನೀರು ಹಾಕೊಳ್ಬಹುದು. ಮಾಡ್ಕೊಳ್ಬಹುದು. ಏನು ಹಾಕಂಗಿಲ್ಲ, ಫುಲ್ ರೆಡಿ ಇದೆ ಅಂದ್ರೆ ಇದನ್ನ ಹಾಕ್ಬಿಟ್ಟು ನೀವು ಲಾಕ್ ಮಾಡ್ಬಿಡಿ ಮೇಡಮ್. ನಿಮ್ದು ಲಾಕ್ ಇರುತ್ತೆ ಇವಾಗ. ಸೊ ಇದ್ರಲ್ಲಿ ನೋಡಿ ನಿಮ್ ಕೈ ಏನ್ ಗಲೀಜ್ ಆಗಿಲ್ಲ, ಹೌದು, ಏನು ಕಷ್ಟ ಆಗಿಲ್ಲ, ಅದ್ ಪಾಡಕ್ ರೆಡಿ ಆಗಿದೆ. ಚಪಾತಿ ಕೆಲವರು ಗಟ್ಟಿಗೆ ಕಲ್ಸ್ಕೊಳ್ತಾರೆ, ಕೆಲವರು ತೆಳುವಾಗಿ ಕಲ್ಸ್ಕೊಳ್ತಾರೆ, ಇದು ಅವ್ರ ಮೇಲೆ ಡಿಪೆಂಡ್. ಎಸ್ ಮೇಡಮ್. ಸರ್ ಆಯಿಲ್ ಕಡಿಮೆ ಆಗಿದೆ ಅನ್ಸುತ್ತೆ, ಇನ್ನು ಸ್ವಲ್ಪ ಹಾಕೊಳ್ಬೋದಾ? ಎಸ್ ಮೇಡಮ್, ನಿಮ್ಗೆ ಹೆಂಗ್ ಸೂಟಬಲ್ ಇರುತ್ತೆ ಅದ್ರ ಪ್ರಕಾರ ಒಂಚೂರು ಮೇಲೆ ಹಾಕ್ಬೇಕಾದ್ರೆ ನಾವು ಹಾಕ್ಬೋದು ಹಂಗೆ ಆಯಿಲ್. ಸಾಕು ಸಾಕು, ಹಾಕಿ ಬಿಟ್ಬಿಡೋಣ. ಇವಾಗ ನೋಡಿ ನಾವು ಹಾಕಿದ ಕ್ವಾಂಟಿಟಿ ಪ್ರಕಾರ ಇದಿಷ್ಟರಲ್ಲಿ ನೀವು 6 ಚಪಾತಿವರೆಗೂ ಹಾಕ್ಬೋದು. ಮಿನಿಮಮ್ ಆಗುತ್ತೆ. ಇಲ್ಲ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ ಅಂದ್ರೆ 8ರವರೆಗೂ ಮಾಡ್ಬೋದು. ಇದ್ರಲ್ಲೂ ನಿಮ್ಗೆ ಹೆಂಗಾಗತ್ತಂದ್ರೆ ಇದರಲ್ಲಿ 3 ಟೈಮರ್ ಆಪ್ಷನ್ ಕೊಟ್ರಲ್ಲ, ಸೊ ಇವಾಗ ನಿಮ್ಗೆ 6 ರಿಂದ 10 ಚಪಾತಿ ಬೇಕಾದ್ರೆ 10 ಮಿನಿಟ್ಸ್ ಬೇಕಾಗುತ್ತೆ. ನಿಮ್ಗೆ 10 to 20 ಚಪಾತಿ ಬೇಕಾದ್ರೆ 20 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಇನ್ನು ಜಾಸ್ತಿ ಮಾಡ್ಬೇಕಾದ್ರೆ 30 ಮಿನಿಟ್ಸ್ ವರೆಗೂ ಮಾಡಬಹುದು. ಇದ್ರ ಕೆಪಾಸಿಟಿ ಡಿಪೆಂಡ್ ಅದು ಯಾವ್ದು ಮಾಡ್ತೀವಿ. ನಾವು ವಿಡಿಯೋ ಸ್ಟಾರ್ಟ್ ಮಾಡಿ 5 ಮಿನಿಟ್ಸ್ ಇನ್ ಬಿಟ್ವೀನ್ ಟೈಮ್ ಆಗಿದೆ, ಅಷ್ಟಲ್ಲಿ ನಮ್ಮ ಚಪಾತಿ ರೆಡಿ ಆಗಿದೆ. ಸೊ ನೀವೇ ನೋಡ್ಬೋದು ಮೇಡಮ್, ಇದು ಪ್ರಾಪರ್ಲಿ ಇದಾಗ್ತಾ ಇದೆ. ಸೊ ಇವಾಗ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಇದು ಬರೋದು ಸ್ಟವ್ ಕ್ರಾಫ್ಟ್, ಹೌದು, ಪಿಜನ್ ಕಂಪನಿ ಬರುತ್ತೆ. ಪಿಜನ್ ಕಂಪನಿ ಅವ್ರು ಬರುತ್ತೆ. ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದೆ. ಮತ್ತೆ ಈ ಪ್ರಾಡಕ್ಟ್ 2 ವರ್ಷ ವಾರಂಟಿ ಸಮೇತ ಇರುತ್ತೆ. 2 ವರ್ಷ ವಾರಂಟಿ ಇದೆ. 2 ವರ್ಷ ವಾರಂಟಿ ಇರುತ್ತೆ ವಿತ್ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. 2 ವರ್ಷದಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೆ ಕಂಪನಿಯವ್ರ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡ್ಕೊಡ್ತಾರೆ. ಅದು ನಾವು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸರ್ ಇವಾಗ ಚಪಾತಿ ಅಲ್ಲದೆ ನಾವು ಇದರಲ್ಲಿ ಒಬ್ಬಟ್ಟು ಹಿಟ್ಟು ಕೂಡ ಕಲ್ಸ್ಕೋಬಹುದು. ಯಾಕಂದ್ರೆ ಮೈದಾ ಇನ್ನ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ ಕೈಗೆ ಕಲಿಸಬೇಕಾದ್ರೆ. ಎಸ್ ಮೇಡಮ್. ಇವಾಗ ಚಪಾತಿ ಹಿಟ್ಟರೆ ಸ್ವಲ್ಪ ಪರವಾಗಿಲ್ಲ, ಮೈದಾ ತುಂಬಾ ಸ್ಟಿಕ್ಕಿ ಆಗ್ಬಿಡುತ್ತೆ ಕೈಗೆಲ್ಲ. ಹಬ್ಬಗಳ ದಿವಸ ನಮ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ನೋಡಿ ಮೇಡಮ್, ನಿಮ್ದು ಇಲ್ಲಿ ಪೂರ್ತಿ ರೆಡಿ ಆಗಿದೆ. ನೀವು ಇದನ್ನ ಇಲ್ಲೇ ಸ್ಟಾಪ್ ಮಾಡ್ಬೋದು. ನೀವು ಸ್ಟಾಪ್ ಮಾಡಿದ್ಮೇಲೆ ಇದನ್ನ ಓಪನ್ ಮಾಡಿ. ಸೊ ಚೆಕ್ ಮಾಡಿ ಮೇಡಮ್ ಹೆಂಗಾಗಿದೆ ಅಂತ. ಆಗಿದೆ, ಚಪಾತಿ ಆಗಿದೆ ಸರ್. ಕರೆಕ್ಟ್ ಮೇಡಮ್. ಸೊ ಇಲ್ಲೇ ನೀವು ಎಷ್ಟು ಬೇಕು ಅದ್ರ ಪ್ರಕಾರ ತಗೊಂಡ್ಬಿಟ್ಟು ಇದು ಮಾಡಿ. ಓಕೆ ಸರ್, ಇವಾಗ ಅಷ್ಟು ಹಿಟ್ಟಲ್ಲಿ 8 ಚಪಾತಿ ಆಗಿದೆ. ಎಸ್ ಮೇಡಮ್. ಸೊ ನೋಡಿದ್ರಲ್ಲ, ಈಸಿ ಇರುತ್ತೆ ಮಾಡಕ್ಕೂ, ತುಂಬಾ ಕಾಂಪ್ಯಾಕ್ಟ್ ಆಗಿರುತ್ತೆ. ವಾಷಿಂಗ್ ಮಾಡ್ಬೇಕು ಈಸಿ ಇರುತ್ತೆ. ಇದನ್ನ ಹಂಗೆ ಹಾಕಿ ನೀವು ರಿಮೂವ್ ಮಾಡಬಹುದು. ಇದನ್ನ ನೀವು ವಾಷಿಂಗ್ ಅಲ್ಲಿ ಕಲಿಸಬಹುದು, ಇದನ್ನ ನೀವು ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಸರ್ ಏನ್ ಪ್ರೈಸ್ ಇದೆ ಸರ್ ಇವಾಗ? ಹಾ ಮೇಡಮ್. ಸೊ ಇದ್ರದ್ದು MRP ವ್ಯಾಲ್ಯೂ ಇರೋದು 8,995 ರೂಪೀಸ್. ಎಲ್ಲಾ ಕಡೆ ನಿಮಗೆ 10-20% ಡಿಸ್ಕೌಂಟ್ ಸಿಗುತ್ತಲ್ಲ. ಸೊ ನಾವು ನಿಮ್ ವಿಡಿಯೋ ಮಾಧ್ಯಮದಿಂದ ಇದ್ರಲ್ಲಿ ಆಫರ್ ಕೊಡ್ತಾ ಇದೀವಿ. ಇದ್ರಲ್ಲಿ ನಾವು ಕೊಡ್ತಾ ಇರೋದು ಫ್ಲಾಟ್ 45% ಡಿಸ್ಕೌಂಟ್ ಮಾಡಿ. ಇದು ನಿಮಗೆ ಆಫ್ಟರ್ ಡಿಸ್ಕೌಂಟ್ ಆಗುತ್ತೆ 4,949 ರೂಪೀಸ್. ಸರ್ ಇಷ್ಟೊತ್ತರೆಗೂ ತುಂಬಾ ಚೆನ್ನಾಗಿ ಡೆಮೋ ತೋರಿಸಿದೀರಾ. ಹಾ ಮೇಡಮ್. ಸೊ ನಾವು ತೋರ್ಸಕ್ಕಿಂತ ನೀವು ಬಂದು ನಮ್ಮ ಹತ್ರ ಡೆಮೋ ಮಾಡ್ತಿರಲ್ಲ, ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಸರ್.